ವರ್ತೂರಲ್ಲಿ ಸುಮಾರು ಕೆಲಸಗಳು ಮಾಡಿದ್ದಾರೆ. ಜಯನಗರಲ್ಲಿ ಹೋದ ತಿಂಗಳು ಆಫೀಸ್ ಓಪನ್ ಮಾಡಿರೋದು, ಜಸ್ಟ್ ಒಂದು 1 ಮಂತ್ ಆಗಿದೆ. ಸೊ ಜಯನಗರಲ್ಲಿ ನಾವು ಸ್ವಲ್ಪ ನಮ್ಮ ಒಡನಾಟ ಇರೋದ್ರಿಂದ ಕರೆದ್ಬಿಟ್ಟು ಜಯನಗರದಿಂದ ಕಾರ್ಯಕ್ರಮಗಳು ಶುರು ಮಾಡೋಣ ಅಂತ ಹೇಳಿದ್ದಕ್ಕೆ ಅವರು ಬಂದಿದ್ದಾರೆ. ಸೊ ಇದು ಒಂದು ಸಣ್ಣ ಪರಿಚಯ. ಹಾಗೆ ನಮ್ಮ ಜೊತೆಗೆ ಕೃಷ್ಣವೇಣಿ ಮೇಡಮ್ ಅವರಿದ್ದಾರೆ, ನಮ್ಮ ಯೋಗ ತಂಡದ ಅವರು ಮುಖ್ಯಸ್ಥರು. ಹಾಗೆ ನಮ್ಮ ರಾಮಕೃಷ್ಣ ಸರ್ ಅವರು ನಮ್ಮ ಯೋಗ ತಂಡ ನಮ್ಮ ಮಾಸ್ಟರ್ ಅವರು, ಪದ್ಮನಾಭ ಅವರು, ಜಯನಗರ ವೆಲ್ಫೇರ್ ಅಸೋಸಿಯೇಷನ್ ಹಿರಿಯವರು ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಹಿರಿಯರಾದ ಶಿವರಾಜ್ ಅವರು ಇವರೆಲ್ಲ ಇರೋದ್ರಿಂದ ಒಂದು ಕೆಲಸ ಮಾಡೋ ಅಂತ ನೀವೆಲ್ಲ ಸೇರಿ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತೀನಿ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ಇದಕ್ಕೆ ನಮ್ಮ ಅಂಜನಪ್ಪ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀವಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ವಿಶ್ವ ಪರಿಸರ ದಿನ, ನಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಇವತ್ತು ಈ ದಿನ ಈ ಭಾಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಕಾರಣ ಏನಂದರೆ ನಮ್ಮ ಸತೀಶ್ ಅವರು ತುಂಬ ಆ್ಯಕ್ಟಿವ್ ಆಗಿ ನಮಗಿಂತ ಜೋರಾಗಿ ಅವರು ಇಂಥ ಕಾರ್ಯಕ್ರಮಗಳಲ್ಲಿ ಇರ್ತಾರೆ ಅಂತ ನಾವು ಕಂಡು ಬಂದು ಆಫೀಸಿಗೆ ಬರ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಯೋಗ ಇದ್ರ ಬಗ್ಗೆ ತುಂಬ ಹೇಳ್ತಾ ಇರ್ತಾರೆ. ಸರ್ ನಮ್ಮ ಒಂದು ಪಾರ್ಕಲ್ಲಿ ಈ ಥರ ಎಲ್ಲ ಒಂದು ಟೀಮ್ ಯೋಗಾಭ್ಯಾಸ ಮಾಡಿದ್ರೆ ತುಂಬ ಒಳ್ಳೆಯವರಿದ್ದಾರೆ. ಅದನ್ನೆಲ್ಲ ನಾವು ಯೋಚನೆ ಮಾಡೋದು ಅವ್ರನ್ನ ನಾವು ನಮ್ಮ ಹತ್ರ ಅವ್ರನ್ನ ಬಗೆಹರಿಸ್ಕೊಂಡು ಅಷ್ಟೆಲ್ಲ ಇರ್ತಾರೆ ಅಂತ ಅವ್ರನ್ನ ಬಿಡಿಸಿ ಮತ್ತು ಈ ಒಂದು ಮಲ್ಲಿಗೆ ಫೌಂಡೇಶನ್ ಅನ್ನೋದು ಒಂದು ಯಾವುದೂ ಒಂದು ರಾಜ್ಯಕ್ಕಾಗಲಿ ಇಲ್ಲ ಒಂದು ಸಂಘಟನೆಗಾಗಲಿ ಯಾವುದಕ್ಕೂ ಸೀಮಿತ ಆಗಲ್ಲ. ಇದು ಬಂದ್ಬಿಟ್ಟು ಸಮಾಜದಲ್ಲಿ ಯಾರ್ಯಾರು ಅನರ್ಹರಿರ್ತಾರೆ, ನಿರ್ಗತಿರ್ತಾರೆ, ವೃದ್ಧರು ಅಂಥವ್ರಿಗೆಲ್ಲರಿಗೂ ಕೈ ಜೋಡಿಸುವಂಥ ಒಂದು ಶ್ರೀ ಮಲ್ಲಿಗೆ ಫೌಂಡೇಶನ್. ಶ್ರೀ ಅಂದರೆ ಅದು ನಿಮ್ಗೆ ಗೊತ್ತಿರೋದು. ಇವತ್ತು ನಾವೊಂದು ಒಂದು ಕರ್ನಾಟಕದಾಗಲಿ ಭಾರತದಾಗಲಿ ಯಾವುದೇ ಇಟ್ಕೊಂಡ್ರು ಭೂಮಿಯಿಂದ ಹಿಡಿದು ಆಕಾಶದಂಗೆ ಇಟ್ಕೊಂಡ್ರು ಅದು ಬರೋದು ಶ್ರೀಯಿಂದನೇ ಬರೋದು. ತಾಯಿ ಅನ್ನೋ ಒಂದು ಇದರಲ್ಲೇ ಬಂದಿರುತ್ತೆ. ಸೊ ಆ ಒಂದು ಇದರಿಂದ ಶ್ರೀ ಅನ್ನೋ ಒಂದು ಈ ಪದ ತುಂಬ ನಮಗೆ ಧೈರ್ಯ ತುಂಬಿರುವಂಥದ್ದು ಶ್ರೀ ಮಲ್ಲಿಗೆ ಫೌಂಡೇಶನ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ಬಂದ್ಬಿಟ್ಟು ನಾವು ಮಾಡಿರುವಂಥ ಕಾರ್ಯಕ್ರಮಗಳು ಇದು ಗೋಶಾಲೆದಾಗಲಿ, ವೃದ್ಧಾಶ್ರಮದಾಗಲಿ, ಅನಾಥಾಶ್ರಮದಾಗಲಿ, ಒಂದು ಸ್ಕೂಲ್ಗಳಲ್ಲಿ ಬಡ ಮಕ್ಕಳು ಗುರುತಿಸೋರಿಗೆ ಬಟ್ಟೆಗಳಾಗಲಿ, ಪುಸ್ತಕಗಳಾಗಲಿ ಇದನ್ನೆಲ್ಲ. ಸೊ ಇಂಥವೆಲ್ಲ ಕಾರ್ಯಕ್ರಮಗಳು ನಾವು ಮಾಡಬೇಕಂತಂದರೆ ನಾವೇನು ಯಾರ ಹತ್ರ ಹೋಗಿ ಕೈ ಚಾಚ್ತಾ ಇರೋದಲ್ಲ, ಅವರಾಗ ನಾವು ಮಾಡ್ತಾ ಇರೋ ಕಾರ್ಯಕ್ರಮಗಳು ನೋಡ್ಬಿಟ್ಟು. ಈಗ ಎಕ್ಸಾಂಪಲ್ ಉದಾಹರಣೆ ಹೇಳ್ಬೇಕಂದ್ರೆ ಆ ಗಿಡಗಳು ನಮ್ಮ ಬ್ರದರ್ ಕೃಷ್ಣಕುಮಾರ್ ಅವರು ಇದ್ದಾರೆ. ಅವರ ಒಂದೇ ದಿನ ಬಂದಿದ್ದು ಆಫೀಸ್ಗೆ ನೋಡಿದ್ರು. ಅಲ್ಲಿಂದೆಲ್ಲ ನೋಡ್ಬಿಟ್ಟು ಸರ್ ಏನಾದರೂ ಹತ್ರದಲ್ಲಿ ಕಾರ್ಯಕ್ರಮ ಇದ್ದರೆ ಹೇಳಿ ಸರ್, ನಾವು ಭಾಗವಹಿಸ್ತೀವಿ, ನಿಮ್ಮ ಹತ್ರ ನಾವು ಇರ್ತೀವಿ ಅಂತ ಹೇಳಿದ್ರು. ಮತ್ತು ಸಾರ್ ಕೇಳಿದ್ದಕ್ಕೇನೋ ಒಬ್ಬೊಬ್ಬ ರಾತ್ರಿನ ಅವ್ರ ಗಿಡಗಳೆಲ್ಲ ಇಲ್ಲಿಗೆ ತಲುಪಿಸಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ಕೊಂಡು ಮತ್ತು ವಂದನೆಗಳನ್ನು ಮತ್ತು ಈ ಭಾಗದಲ್ಲಿ ತಮ್ಗೆಲ್ಲರಿಗೂ ಇವತ್ತಿಷ್ಟು ಆಕ್ಟಿವ್ ಆಗಿದ್ದಾರೆ ಇದ್ದೀರಂತಂದರೆ ಅದು ಕಾರಣ ಮೇಡಮ್ ಅವರು, ಮೇಡಮ್ ಅವರು. ಅವ್ರಿಗೆ ಫಸ್ಟು ಆ ಭಗವಂತ ಅವರಿಬ್ರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯ, ನೆಮ್ಮದಿ ಕೊಡ್ಲಿ. ಫಸ್ಟು ಆ ನೆಮ್ಮದಿ ಅವ್ರ ಕಡೆಯಿಂದ ನಿಮ್ಮೆಲ್ಲರಿಗೂ ಸಿಕ್ಕಿ ನಿಮ್ಮನೆಲ್ಲ ಎಲ್ಲರೂ ಫ್ಯಾಮಿಲಿ ಬಳಸಿ ಇವತ್ತು ಈ ಪರಿಸರ ದಿನ ಅಂತಂದರೆ ಹಸಿರು ಅನ್ನೋದು ಮುಂದಿನ ಕಾಲದಲ್ಲಿ ಅದೇ ಒಂದು ಮೆಡಿಸಿನ್ ಆಗುತ್ತೆ ಎಲ್ಲರಿಗೂ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ 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 ಆಹಾ.
ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓಹೋ ಹರಿಯುವ ನದಿಯಲ್ಲಿ ಈಜಾಡಿ ಹೂಬನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ